ಪೀರಿಯಡ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ತದೆ. ಬ್ಲಡ್ ಕ್ಲಾಟ್ಸ್ ಗಳನ್ನ ಪಾಸ್ ಮಾಡಿ ನಿಮ್ಮ ಹಿಮೋಗ್ಲೋಬಿನ್ ಕೂಡ ಡ್ರಾಪ್ ಆಗಬಹುದು. ಪೀರಿಯಡ್ಸ್ 7 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗಿ 10 ದಿನ 12 ದಿನನೇ ಆಗಿರಬಹುದು. ಅದು ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಲೆಕ್ಕಕ್ಕೆ ಬರ್ತದೆ. ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ.ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಆಬ್ಸ್ಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಭಾಳ ಹೆಣ್ಮಕ್ಳು ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ಸಫರ್ ಆಗ್ತಾರೆ. ಸೊ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಅಂದ್ರೆ ಏನು? ಇದಕ್ಕೆ ಮುಂಚೆ ನಾರ್ಮಲ್ ಪೀರಿಯಡ್ಸ್ ಅಂತ ಏನು ಅಂತ ತಿಳ್ಕೊಳ್ಳೋಣ. ಒಂದು ನಾರ್ಮಲ್ ಪೀರಿಯಡ್ಸ್ ಅಂತ ಅಂದ್ರೆ ಇವತ್ತು ನಮ್ದು ಪೀರಿಯಡ್ ಫಸ್ಟ್ ಡೇ ಅಂದ್ರೆ ಇನ್ನೊಂದು ಪೀರಿಯಡ್ ಫಸ್ಟ್ ಡೇ. ಈ ಮಧ್ಯದಲ್ಲಿ ಇಂಟರ್ವಲ್ ಇರ್ತದಲ್ಲ, ಈ ಇಂಟರ್ವಲ್ಲು 21ರಿಂದ 35 ದಿನ ಮಧ್ಯದಲ್ಲಿ ಇರಬೇಕಾಗತ್ತೆ. 21 ದಿನಕ್ಕಿಂತ ಮುಂಚೆ ಪೀರಿಯಡ್ಸ್ ಆಗಿ 35 ದಿವಸಕ್ಕಿಂತ ನಂತರ ನಿಮ್ದು ಪೀರಿಯಡ್ ಸ್ಟಾರ್ಟ್ ಆದಾಗ ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಇಲ್ಲ, ಕೆಲವು ಹೆಂಗಸರಿಗೆ ಏನಾಗತ್ತೆ, ಪೀರಿಯಡ್ ಮಧ್ಯದಲ್ಲಿ ಬ್ಲೀಡಿಂಗ್ ಆಗ್ತದೆ, ಅದು ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಬಂದಾಗ 4-5 ದಿನನೇ ಬ್ಲೀಡಿಂಗ್ ಆಗಬಹುದು ನಿಮಗೆ. ಬಟ್ ಈ 4-5 ದಿನದಲ್ಲಿ ಹೆಚ್ಚಿಗೆ ಬ್ಲೀಡಿಂಗ್ ಆಗಿ ಬ್ಲಡ್ ಕ್ಲಾಟ್ಸ್ಗಳನ್ನು ಪಾಸ್ ಮಾಡಿ ನಿಮ್ಮ ಹಿಮೋಗ್ಲೋಬಿನ್ ಕೂಡ ಡ್ರಾಪ್ ಆಗ್ಬೋದು. ಇನ್ನು ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸು 7 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗಿ 10 ದಿನ 12 ದಿನನೇ ಆಗಿರಬಹುದು. ಅದು ಕೂಡ ಇರ್ರೆಗ್ಯುಲರ್ ಪೀರಿಯಡ್ಸ್ ಲೆಕ್ಕಕ್ಕೆ ಬರ್ತದೆ. ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಏನಕ್ಕೆ ಡಾಕ್ಟರ್ ಹತ್ರ ಹೋಗಬೇಕು? ವಾಚ್ ಮಾಡ್ಬೋದಲ್ಲ ಮತ್ತೆ ಈ ಥರ ಬ್ಲೀಡಿಂಗ್ ಆದರೆ ಅನ್ನೋದು. ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ಆದಾಗ ನಿಮ್ಮ ಗರ್ಭಕೋಶಕ್ಕೆ ಸಪ್ರೇಟಾಗಿ ರಕ್ತ ಇರೋದಿಲ್ಲ. ಅದು ಒಂದು ಕೆಟ್ಟ ರಕ್ತ, ಆ ಥರ ಕಾನ್ಸೆಪ್ಟ್ ಇಲ್ಲ. ನಿಮ್ಮ ಬಾಡಿಯಲ್ಲಿ ಏನು ರಕ್ತ ಸರ್ಕ್ಯುಲೇಟ್ ಆಗತ್ತೋ ಅದೇ ರಕ್ತ ಗರ್ಭಕೋಶದಿಂದ ಪ್ಲಸ್ ಅದರ ಸ್ವಲ್ಪ ಲೈನಿಂಗು ಹೊರಗಡೆ ಬರೋದ್ರಿಂದ ನಾವು ಪೀರಿಯಡ್ಸ್ ಅಂತ ಹೇಳೋದು. ಸೊ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ, 2ರಿಂದ 3 ತಿಂಗಳು ಪೀರಿಯಡ್ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಅದಾದ ನಂತರ ಅವ್ರಿಗೆ ಬ್ಲೀಡಿಂಗ್ ತುಂಬ ಆಗ್ತದೆ. ಈ ತುಂಬ ಆದಾಗ ಅವ್ರಿಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಒಳಗಡೆ ಎಲ್ಲ ಕಟ್ಕೊಂಡಿದ್ದೆಲ್ಲ ಹೊರಗಡೆ ಬರ್ತದೆ ಅಂತ. ಒಳಗಡೆ ಏನು ರಕ್ತ ಕಟ್ಕೊಂಡಿರೋದಿಲ್ಲ, ಲೈನಿಂಗ್ ಸ್ವಲ್ಪ ದಪ್ಪ ಆಗಿರುತ್ತೆ. ಬಟ್ ಈ ಥರ ಜಾಸ್ತಿ ಬ್ಲೀಡಿಂಗ್ ಆದಾಗ ನಿಮ್ಮ ಬಾಡಿಯಲ್ಲಿ ಏನು ರಕ್ತ ಇರ್ತದೆ ಅದೇ ಗರ್ಭಕೋಶದಿಂದ ಹೊರಗೆ ಬರ್ತಿರ್ತದೆ. ಆಮೇಲೆ ನಿಮ್ಮ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ. ಈ ಥರ ಹಿಮೋಗ್ಲೋಬಿನ್ ಡ್ರಾಪ್ ಆದಾಗ, ಅನಿಮಿಯಾ ಇದ್ದಾಗ ಅದೇ ನಿಮ್ಮ ಬಾಡಿಗೆ ನಿಶಕ್ತಿ ಆಗಬಹುದು. ನಿಮಗೆ ಸುಸ್ತಾಗಬಹುದು, ಇರಿಟಬಿಲಿಟಿ ಇರ್ಬೋದು, ಅಥವಾ ಫೋಕಸ್ ಮಾಡ್ಲಿಕ್ಕೆ ಕಷ್ಟ ಆಗಬಹುದು. ಸೊ ಈ ಥರ ಇಶ್ಯೂಸು ಯಾವ ಲೆವೆಲ್ ಆಫ್ ಹಿಮೋಗ್ಲೋಬಿನ್ ಡ್ರಾಪ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಕಾಮನ್ ಆಗಿ ನಾವು ಈ ಥರ ಇರ್ರೆಗ್ಯುಲರ್ ಪೀರಿಯಡ್ಸ್ ನೋಡಲಿಕ್ಕೆ ಕಾಮನೆಸ್ಟ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ಕ್ಯಾನಿಂಗ್ ಹೇಳ್ತೀವಿ. ಯಾಕಂದರೆ ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಆಗ್ತಿರೋದ್ರಿಂದ ಅದನ್ನು ನೋಡಲಿಕ್ಕೆ ನಮ್ಮದು ಒಂದೇ ವಿಧಾನ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಸೊ ಈ ಸ್ಕ್ಯಾನಿಂಗಲ್ಲಿ ಗರ್ಭಕೋಶದಲ್ಲಿ ಏನಾರ ತೊಂದರೆ ಇದೆಯಾ ಈ ಥರ ಬ್ಲೀಡಿಂಗ್ ಆಗಲಿಕ್ಕೆ? ಈಗ ಕೆಲವೊಮ್ಮೆ ಏನಾಗ್ತದೆ, ಒಂದು ಸಿಸ್ಟ್ ಥರ ಫಾರ್ಮೇಷನ್ ಆಗುತ್ತೆ. ಸಿಸ್ಟ್ ಅಂತ ಅಂದರೆ ಓವರಿ ಇರ್ತದೆ ನಿಮ್ಮ ಗರ್ಭಕೋಶದಲ್ಲಿ, ಸೈಡಲ್ಲಿ 2 ಓವರಿ ಇರ್ತದೆ. ಈ ಓವರಿಯಲ್ಲಿ ಒಂದು ಸ್ವಲ್ಪ ನೀರು ತುಂಬಿಕೊಂಡಿರಬಹುದು ಅಥವಾ ರಕ್ತದ ಕ್ಲಾಟ್ ತುಂಬಿಕೊಂಡಿರಬಹುದು. ಆ ಥರ ತುಂಬಿಕೊಂಡಿರೋದ್ರಿಂದ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರಬಹುದು. ಇಲ್ಲ, ಕೆಲವೊಂದು ಟೈಮು PCOS ಪ್ರಾಬ್ಲಮ್ ಇರ್ಬೋದು, ಆಗ ಕೂಡ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಿರೋದಿಲ್ಲ. ಅಥವಾ ಗರ್ಭಕೋಶದಲ್ಲಿ ಏನಾರ ತೊಂದರೆ ಇರ್ಬೋದು. ಅಂದರೆ ಗರ್ಭಕೋಶದಲ್ಲಿ ಪಾಲಿಪ್ ಅಂತ ಹೇಳ್ತೀವಿ. ಇದು ಗರ್ಭಕೋಶದ ಲೈನಿಂಗ್ ಇರ್ತದಲ್ಲ, ಅದರಲ್ಲಿ ಒಂದು ಚೂರು ಎಕ್ಸೆಸಿವ್ ಗ್ರೋತ್ ಆಗಿರುತ್ತೆ. ಈ ಪಾಲಿಪ್ಪಿಂದನೂ ಕೂಡ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಬಹುದು. ಕೆಲವೊಮ್ಮೆ ಫೈಬ್ರಾಯ್ಡ್ ಇರ್ಬೋದು, ಅದರಿಂದನೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಬಹುದು. ಸೊ ಈ ಥರ ಡಿಫ್ರೆಂಟ್ ಕಾಸಸ್ ಇರ್ತದೆ. ಇದರ ಜೊತೆಗೆ ಇಂಪಾರ್ಟೆಂಟ್ ಏನು ಬರ್ತದೆ ಅಂದರೆ ಥೈರಾಯ್ಡ್. ಕೆಲವೊಮ್ಮೆ ಥೈರಾಯ್ಡ್ ಇದ್ದಾಗ ಪೇಷಂಟಿಗೆ ಇದೇ ಇಲ್ವಾ ಅಂತಲೇ ಗೊತ್ತಾಗುತ್ತಿಲ್ಲ. ಫಸ್ಟ್ ಸೈನ್ ಅವ್ರದ್ದು ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಆಗಿರ್ಬೋದು. ಅವ್ರಿಗೆ ಪೀರಿಯಡ್ಸ್ ಬೇಗ ಅಂದರೆ ಫ್ರೀಕ್ವೆಂಟ್ 15 ದಿನಕ್ಕೆ 20 ದಿನಕ್ಕೆ ಒಂದ್ಸತಿ ಪೀರಿಯಡ್ಸ್ ಬರ್ಬೋದು, ಅಥವಾ 1.5 ತಿಂಗಳಿಗೆ ಒಂದ್ಸತಿ ಪೀರಿಯಡ್ಸ್ ಬರ್ಬೋದು. ಥೈರಾಯ್ಡ್ ಲೆವೆಲ್ ಹೆಚ್ಚಾದ್ರೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ. ಥೈರಾಯ್ಡ್ ಲೆವೆಲ್ ತೀರಾ ಕಮ್ಮಿ ಆದ್ರೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಹಾರ್ಮೋನ್ ಪ್ರೊಲ್ಯಾಕ್ಟಿನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ನಮ್ಮ ಬ್ರೈನಿಂದ ರಿಲೀಸ್ ಆಗುತ್ತೆ. ಕೆಲವು ಪೇಷಂಟ್ಸ್ ಏನು ಮಾಡ್ತಾರೆ, ಗ್ಯಾಸ್ಟ್ರಿಕ್ ಇದೆ ಅಂತ ತುಂಬ ಮೆಡಿಕೇಶನ್ಸ್ ತೊಗೊಂಡಿರ್ತಾರೆ ಗ್ಯಾಸ್ಟ್ರೈಟಿಸ್ಗೆ, ಅಥವಾ ಆ್ಯಂಟಿಡಿಪ್ರೆಸೆಂಟ್ ಟ್ಯಾಬ್ಲೆಟ್ಸ್ ತೊಗೊಂಡಿರ್ತಾರೆ. ಸೊ ಈ ಥರ ಬೇರೆ ರೀಸನ್ಸಿಂದ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ರೇಸ್ ಆಗ್ತದೆ. ಈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ರೇಸ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಪೀರಿಯಡು
ಫ್ಲೋ ಕೂಡ ಕಮ್ಮಿ ಆಗ್ಬೋದು, ಅಥವಾ ಪೀರಿಯಡ್ಸ್ ತಿಂಗಳು ಕರೆಕ್ಟಾಗಿ ಬರ್ದೇನೂ ಇರಬಹುದು. ಸೊ ಕಾಮನ್ ಆಗಿ ಒಂದು ಪೇಷಂಟ್ ಇರ್ರೆಗ್ಯುಲರ್ ಪೀರಿಯಡ್ಸು ಅಂತ ಬಂದಾಗ ಫಸ್ಟ್ ನಾನು ಅಲ್ಟ್ರಾಸೌಂಡ್ ಮಾಡ್ತೀನಿ. ಅಲ್ಟ್ರಾಸೌಂಡ್ ಮಾಡಿ ಸ್ಕ್ಯಾನಿಂಗಲ್ಲಿ ಗರ್ಭಕೋಶ ಹೆಂಗಿದೆ, ಓವರೀಸ್ ಹೆಂಗಿದೆ, ಅದರಿಂದ ಏನಾರು ತೊಂದರೆ ಆಗ್ತಿದೆಯಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಅಂತ ನೋಡ್ತೀನಿ. ಅದಾದ ನಂತರ ಥೈರಾಯ್ಡು, ಪ್ರೊಲ್ಯಾಕ್ಟಿನು ಪ್ಲಸ್ ಅವರ ಹಿಮೋಗ್ಲೋಬಿನ್ ಕೂಡ ಚೆಕ್ ಮಾಡಬೇಕಾಗತ್ತೆ. ಇದ್ರ ಬಿಟ್ಟು ಬೇರೆ ಬೇರೆ ಟೆಸ್ಟ್ಗಳು ಇರ್ತದೆ ಬೇಸ್ಡ್ ಆನ್ ಪೇಷಂಟ್ ಟು ಪೇಷಂಟ್, ಬಟ್ ಇದು ಕಾಮನೆಸ್ಟ್ ರೀಸನ್ ಆಗ್ತದೆ. ಸೊ ಒಂದ್ಸತಿ ಇರ್ರೆಗ್ಯುಲಾರಿಟಿ ಇದ್ದಾಗ ಒಂದು ಮೆಡಿಕೇಶನ್ಸ್ ಒಂದು ಪಾರ್ಟ್ ಆಗ್ತದೆ. ಬಟ್ ಇದೇ ಥರ ನಿಮಗೆ ರಿಪೀಟ್ ಆಗಬಾರ್ದು ಅಂತ ಇದ್ದರೆ ನೀವು ನಿಮ್ಮ ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಗರ್ಭಕೋಶದ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಯಟಲ್ಲಿ ನೀವು ಪ್ರೋಟೀನ್ಸ್ ಜಾಸ್ತಿ ತೊಗೊಳ್ಬೇಕಾಗತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಾಸ್ತಿ ತೊಗೊಳ್ಬೇಕಾಗತ್ತೆ, ಹಸಿ ತರಕಾರಿ ಚೆನ್ನಾಗಿ ತಿನ್ನಬೇಕಾಗತ್ತೆ, ಸೊಪ್ಪುಗಳು ತಿನ್ನಬೇಕಾಗತ್ತೆ. ಅದಾದ ನಂತರ ನೀವು ಫ್ರೂಟ್ಸು, ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರ್ತದೆ. ಆಮೇಲೆ ಮೊಸರು, ಯೋಗರ್ಟ್ ಅಂತ ಹೇಳ್ತೀವಿ, ಇದನ್ನು ತಗೊಂಡಾಗ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರ್ತದೆ. ಸೊ ಈ ಥರ ನೀವು ಡಯಟಲ್ಲಿ ಕೂಡ ನಿಮ್ಮ ಹಾರ್ಮೋನ್ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡಬಹುದು. ಅದರ ಜೊತೆಗೆ ಎಕ್ಸಸೈಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಸೈಸ್ ಮಾಡಿದಾಗ ಬಾಡಿ ಸರ್ಕ್ಯುಲೇಷನ್ನಲ್ಲಿ ಚೆನ್ನಾಗಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ನು. ಹಾಗಾಗಿ ನಿಮ್ಮ ಹಾರ್ಮೋನಲ್ ಲೆವೆಲ್ಸ್ ಕೂಡ ಬ್ಯಾಲೆನ್ಸ್ ಆಗ್ತದೆ. ಆಮೇಲೆ ನಿಮ್ಮ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗಿ ಬರುವ ಸಾಧ್ಯತೆ ಇರ್ತದೆ. ಬಟ್ ಯಾವ್ದಾರ ಇರಲಿ, ಒಂದು ಸತಿ ನಿಮಗೆ ಪೀರಿಯಡ್ ಇರ್ರೆಗ್ಯುಲಾರಿಟಿ ಬಂದಾಗ ನೀವು ಗೈನಕಾಲಜಿಸ್ಟ್ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾಕೆ ನಿಮಗೆ ಇರ್ರೆಗ್ಯುಲಾರಿಟಿ ಆಗಿದೆ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಅದರ ನಂತರ ಟ್ರೀಟ್ಮೆಂಟ್ ಬಿಕಮ್ಸ್ ವೆರಿ ಸಿಂಪಲ್ ವೆನ್ ದ ಕಾಸ್ ಇಸ್ ನೋನ್. ಸೊ ಇದೇ ಥರ ನಿಮ್ಗೆ ಏನಾರ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಫಾರ್ ಮೋರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.